ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿವನ್ ಇಸ್ ಡೂಯಿಂಗ್ ಗ್ರೇಟ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ಒಂದು ರೀಡಿಂಗ್ ಏನಾಗಿರುತ್ತೆ ಅಂತ ಹೇಳಿದ್ರೆ, ಬುಕ್ ಆಫ್ ಆನ್ಸರ್ಸಿಂದ ತುಂಬ ದಿನ ಆಯಿತು ಆ್ಯಕ್ಚುಲಿ ಬುಕ್ ಆಫ್ ಆನ್ಸರ್ಸಿಂದ ಆನ್ಸರ್ಸ್ನ ತೆಗೆದು ಒಂದು ನೋಡೋಣ, ಒಂದು ಅಟ್ಲೀಸ್ಟ್ ಒಂದು 3 ಆನ್ಸರ್ಸ್ ಆದರೂ ನಾನು ತೆಗಿಬೇಕಂತ ಇದ್ದೀನಿ. ಇಲ್ಲಿ ಪರ್ಟಿಕ್ಯುಲರ್ ಕ್ವೆಶ್ಚನ್ ಅಂತ ನಾನು ಏನೂ ಕೇಳಲ್ಲ, ಜಸ್ಟ್ ನೋಡೋಣ. ಸುಮ್ಮನೆ ನಂಗೆ ಯಾಕೋ ಅದನ್ನು ಮಾಡಬೇಕನ್ನಿಸ್ತು, ಅದು ನೋಡೋಣ ವೀಡಿಯೋಲಿ ಹೋಗ್ತಾ ಹೋಗ್ತಾ ಹೇಗಾಗುತ್ತೆ ಅಂತ. ಆ್ಯಂಡ್ ಬಿಫೋರ್ ದ್ಯಾಟ್ ಕ್ಯಾಂಡಲ್ ರಿಚುವಲ್ನ ಮಾಡ್ತಾಯಿದ್ದೀನಿ. 23ನೇ ತಾರೀಕು ಬುದ್ಧ ಪೂರ್ಣಿಮಾ ಹಾಗೂ ಫ್ಲವರ್ ಮೂನ್ ಇರೋದ್ರಿಂದ ಮೋಸ್ಟ್ ಪವರ್ಫುಲ್ ಡೇ ಫಾರ್ ಮ್ಯಾನಿಫೆಸ್ಟೇಷನ್. ಆದಷ್ಟು ಬೇಗ ಅದ್ರ ವಿಡಿಯೋ ಕೂಡ ಮಾಡ್ತೀನಿ, ನೀವೇನು ಮಾಡಬೇಕು ಅಂತ. ಆ್ಯಂಡ್ ನಿಮ್ಮೆಲ್ಲರಿಗೂ 444 ಪೋರ್ಟಲ್ ಬಗ್ಗೆ ಗೊತ್ತೇ ಇದೆ ಅಲ್ವಾ? ಸೊ ಅದನ್ನು ಯಾರು ಮಾಡಿಲ್ಲ ಮಾಡಿ. ಆ್ಯಂಡ್ ಇಲ್ಲಿ ಒಂದು ಸಕ್ಸಸ್ ಸ್ಟೋರಿ ಇದೆ ಇನ್ಮೇಲಿಂದ ನನ್ನ ಚಾನಲಲ್ಲಿ. ಫಸ್ಟ್ ಸಕ್ಸಸ್ ಸ್ಟೋರಿನ ನೀವು ನೋಡಬಹುದು ಆ್ಯಂಡ್ ನೀವು ಕೂಡ ಮೋಟಿವೇಟ್ ಆಗಿ ಟ್ರೈ ಮಾಡಬಹುದು. ಸೊ ಇವ್ರು ಹೇಳ್ತಾ ಇದ್ದಾರೆ ಇಲ್ಲಿ, ಹಾಯ್ ಮ್ಯಾಮ್, ನಾನು ನೀವು ಹೇಳಿದ 444 ಪೋರ್ಟಲ್ನಲ್ಲಿ ಗೋಲ್ಡ್ ಇಯರಿಂಗ್ ಇದೆ ಅಂತ ಬರೆದುಕೊಂಡಿದ್ದೆ. ಮೊನ್ನೆ ಅಂದರೆ ಅಕ್ಷಯ ತೃತೀಯ ಹಿಂದಿನ ದಿನ ನನಗೆ ಗೊತ್ತಿಲ್ಲದೆ ಅಮೌಂಟ್ ಬಂತು. ಹಾಗೆ ಅಕ್ಷಯ ತೃತೀಯ ದಿನ ಒಲೆ ತೊಗೊಂಡು ಇನ್ನೂ ಒಂದು ವಿಶ್ ಬರೆದಿದ್ದೀನಿ ಮೇಡಮ್, ಅದು ಫುಲ್ಫಿಲ್ ಆಗೋ ಎಲ್ಲ ಸಾಧ್ಯತೆಗಳಿದೆ. ಥ್ಯಾಂಕ್ ಯು ಯೂನಿವರ್ಸ್, ಏಂಜಲ್ಸ್ ಆ್ಯಂಡ್ ಡಿಯರ್ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಐ ಆಮ್ ಸೋ ಗ್ರೇಟ್ಫುಲ್ ಅವ್ರಿಗೆ. ಥ್ಯಾಂಕ್ ಯು ಫಾರ್ ಶೇರಿಂಗ್. ಸೊ ನೀವು ನಿಮ್ಮ ಲೈಫಲ್ಲಿ ನಿಮ್ಗೇನು ಬೇಕು ಎಲ್ಲದನ್ನು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ಯಾವಾಗಲೂ ಲೈಕ್ ಒಂದೇ ವಿಷಯಕ್ಕೇ ನಿಮ್ಮ ಇದನ್ನು ಸ್ಟಾಪ್ ಮಾಡ್ಕೋಬೇಡಿ. ಸೊ ಈ ಥರ ನಿಮ್ಮದು ಒಂದೊಂದು ಸಣ್ಣ ವಿಷಯಸು ಫುಲ್ಫಿಲ್ ಆಗ್ತಾ ಹೋಗ್ತಿದ್ದಂಗೆ ನಿಮಗೆ ನಂಬಿಕೆ ತುಂಬ ಬರ್ತಾ ಹೋಗುತ್ತೆ. ಸೊ ಆವಾಗ ನೀವು ದೊಡ್ಡ ವಿಷಯನ ಈಸಿಯಾಗಿ ಮ್ಯಾನಿಫೆಸ್ಟ್ ಮಾಡ್ತೀರ. ಓಕೆ, ಎಸ್, ಬನ್ನಿ ಏನಿದೆ ಅಂತ ನೋಡೋಣ, ಮೆಸೇಜ್ ಏನಿದೆ ಅಂತ ನೋಡೋಣ. ಫಸ್ಟ್ ನಾನು ಮೆಸೇಜ್ ಇದೆ ಅಂತ ತೆಗಿತೀನಿ. ದ ಚಾನ್ಸ್ ವಿಲ್ ನಾಟ್ ಕಮ್ ಅಗೇನ್ ಸೂನ್. ಓಕೆ, ಎಲ್ಲೋ ಒಂದು ಕಡೆ ನೀವು ಆಪರ್ಚುನಿಟಿಗಳನ್ನು ಮಿಸ್ ಮಾಡ್ಕೋತಾ ಇದ್ದೀರಾ ಅಂತ ಅನಿಸ್ತಾ ಇದೆ. ಯಾಕೋ ನಿಮಗೆ ಬರ್ತಾ ಇರೋವಂತಹ ಆಪರ್ಚುನಿಟಿ, ಅಥವಾ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನನ್ನ ಈ ಒಂದು ಜರ್ನಿಯಲ್ಲಿ ನಿಮ್ಗೆ ತುಂಬ ಜನನ ನಾನು ಆಲ್ರೆಡಿ ಮೀಟ್ ಆಗಿದ್ದೀನಿ. ತುಂಬ ಜನ ನನ್ನ ಹತ್ರ ಪರ್ಸ್ನಲ್ ಕನ್ಸಲ್ಟೇಷನಿಗೆ ಬಂದಿದ್ರು. ಡೋಂಟ್ ಮೈಂಡ್ ನಾನು ಈ ಥರ ಹೇಳ್ತಾ ಇದ್ದೀನಿ ಅಂತ, ಬಟ್ ಸಮ್ಟೈಮ್ಸ್ ನನಗೆ ಫೀಲ್ ಆಗುತ್ತೆ, ಬಟ್ ಐ ಡೋಂಟ್ ಎಕ್ಸ್ಪ್ರೆಸ್ ದಟ್. ಯಾಕೆಂದರೆ ನಾನು ಇನ್ನೊಬ್ಬರು ಲೈಫನ್ನು ಜಸ್ಟ್ ಇಲ್ಲಿ ಟ್ಯಾರೋ ಮತ್ತು ಇದನ್ನು ನೋಡಿ ಗೈಡೆನ್ಸ್ ಕೊಡಬಹುದೇ ಹೊರತು ನೀವು ಹಿಂಗೆ ಇರಿ ಹಾಗೆ ಇರಿ ಅಂತ ನಾನು ಹೇಳ್ಕೊಡೋಕ್ಕಾಗೋದಿಲ್ಲ. ಅದು ಅವ್ರ ಲೈಫು ಅವರಿಷ್ಟ. ಸೊ ಕೆಲವರು ಒಂದು ತುಂಬ ಲವ್ವಲ್ಲಿ ಬಿದ್ದಿರ್ತೀರ, ಆ ಕಡೆಯಿಂದ ಏನೂ ಪ್ರೀತಿ ಇರೋದೇ ಇಲ್ಲ, ಆದ್ರೂ ನನಗೆ ಇವರೇ ಬೇಕು ಅಂತ ಹಠಕ್ಕೆ ಬಿದ್ದು ಅದನ್ನು ಕೇಳ್ತೀರಾ, ರೆಮಿಡೀಸ್ ಮಾಡ್ಕೋತೀರಾ, ಎಲ್ಲ ಮಾಡ್ತೀರ. ಬಟ್ ಅವ್ರು ನಿಮ್ಮ ಲೈಫಿಗೆ ವಾಪಸ್ ಬಂದರೂ ಬರ್ಬೋದು, ಇಲ್ಲದೇ ಇದ್ರೆ ಇಲ್ಲ. ಬಟ್ ದೇರ್ ವಿಲ್ ಬಿ ಎ ಬೆಟರ್ ಚಾನ್ಸ್ ಆಲ್ವೇಸ್. ನಿಮ್ಮನ್ನು ರೆಸ್ಪೆಕ್ಟ್ ಮಾಡುವಂತಹ ವ್ಯಕ್ತಿ, ನಿಮ್ಮನ್ನು ಪ್ರೀತಿಯಿಂದ ನೋಡ್ಕೊಳೋ ವ್ಯಕ್ತಿ. ನೀವೇನೂ ಪ್ರೀತಿ ಕೊಡದೇ ಇದ್ದರೂ ಪರವಾಗಿಲ್ಲಪ್ಪ, ನನಗೆ ಅವಳೇನು ಅಂತ ಗೊತ್ತು, ಅವನೇನು ಅಂತ ಗೊತ್ತು, ಒಳ್ಳೆ ಮನಸ್ಸಿದೆ ಅವ್ರಿಗೆ, ಏನೋ ಈ ಟೈಮಲ್ಲಿ ಅವ್ರಿಗೆ ಈ ಥರ ಅಪ್ಸೆಟ್ ಆಗಿರಬಹುದು ಅಂತ ನಿಮಗೆ ರೆಸ್ಪೆಕ್ಟ್ ಕೊಡೋರು, ನಿಮ್ಮನ್ನು ಕೇರ್ ಮಾಡೋರು ನಿಮ್ಮ ಲೈಫಿಗೆ ಬರುವಂತಹ ಚಾನ್ಸಸ್ ಇರುತ್ತೆ. ಆದರೆ ನೀವು ನೆಗೆಟಿವ್ ಸೈಡನ್ನು ಜಾಸ್ತಿ ಯೋಚನೆ ಮಾಡಿ, ನೆಗೆಟಿವ್ ಪೀಪಲನ್ನು ಅಟ್ರ್ಯಾಕ್ಟ್ ಮಾಡಿ, ಪಾಸಿಟಿವ್ ಪೀಪಲನ್ನು ದೂರ ಮಾಡ್ಕೋತಾ ಇದ್ದೀರಾ. ಓಕೆ, ಸೊ ಯಾಕೋ ಒಂದು ನೆಗೆಟಿವ್ ಮೆಸೇಜ್ ಬಂದಿದೆ ಇಲ್ಲಿ. ನನಗನ್ಸೋ ಮಟ್ಟಿಗೆ ನೀವು ಬೇಡದೇ ಇರೋ ವಿಚಾರಗಳಿಗೆ ತುಂಬ ತಲೆ ಕೆಡಿಸ್ಕೋತಾ ಇದ್ದೀರಾ ಅನಿಸುತ್ತೆ. ಈಸಿಯಾಗಿ ತೊಗೊಳ್ಳಿ ಲೈಫನ್ನು. ಚಾನ್ಸ್ ಪ್ರತಿ ಸಲ ಬರೋದಿಲ್ಲ, ಅದೇ ಇಲ್ಲಿ ಬಂದಿರೋ ಮೆಸೇಜು. ಚಾನ್ಸ್ ವಿಲ್ ನಾಟ್ ಕಮ್ ಅಗೇನ್ ಸೂನ್. ಓಕೆ, ನಿಮ್ಗೆ ಏನೋ ಒಂದು ಚಾನ್ಸ್ ಕೊಡ್ತಾ ಇದೆ, ಯೂನಿವರ್ಸ್ ಏನೋ ಆಪರ್ಚುನಿಟಿ ಕೊಡ್ತಾ ಇದೆ, ಏನೋ ಒಂದು ಮೆಸೇಜ್ ಇದೆ, ಏನೋ ಇಂಟ್ಯೂಟಿವ್ಲಿ ನಿಮ್ಗೆ ಅನ್ನಿಸ್ತಾ ಇದೆ, ನಿಮಗೆ ಫೀಲ್ ಆಗ್ತಾ ಇದೆ. ಈಗ ಕೆಲವರಿಗೆ ಏನಾಗ್ಬಿಡುತ್ತೆ ಗೊತ್ತಾ, ಚಾನಲಲ್ಲಿ ಸಕ್ಸಸ್ ಸ್ಟೋರೀಸ್ನ ನೋಡ್ತಾರೆ ಆ್ಯಂಡ್ ವರ್ಕ್ ಆಗಿರೋದು ಅವ್ರಿಗೂ ಏನೋ ಸಣ್ಣದಾಗಿ ಒಂದು ವರ್ಕ್ ಆಗಿರುತ್ತೆ. ಅದನ್ನು ಬೇರೆ ವಿಚಾರಕ್ಕೆ, ಅಂದರೆ ನಮಗೆ ದಕ್ಕಲ್ಲ ಅನ್ನೋ ಗೊತ್ತಿರೋವಂತಹ ವಿಚಾರಗಳಿಗೆ ಉಪಯೋಗಿಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ಒಳ್ಳೆ ಚಾನ್ಸ್ಗಳನ್ನು ಅವರು ಬಿಟ್ಕೊಟ್ಬಿಡ್ತಾರೆ. ಸೊ ಇದನ್ನೇ ಅವ್ರು ಹೇಳ್ತಾ ಇರೋದು, ನಿಮ್ಮ ಒಂದು ಚಾನ್ಸನ್ನು ನೀವು ಬಿಡಬೇಡಿ. ಓಕೆ, ಸೊ ಆದಷ್ಟು ನೀವು ಏನಾಗ್ತಾ ಇದೆ ಒಂದು ಕ್ಲಾರಿಟಿ ಇರಲಿ ನಿಮಗೆ ಲೈಫಲ್ಲಿ. ನನ್ನ ಲೈಫಲ್ಲಿ ಏನಾಗ್ತಾ ಇದೆ, ನಾನು ಕರೆಕ್ಟಾಗಿದ್ದೀನಾ, ಕರೆಕ್ಟ್ ವೇಯಲ್ಲಿದ್ದೀನಾ, ಕರೆಕ್ಟ್ ಪಾತಲ್ಲಿದ್ದೀನಾ, ಸೊ ಹೇಗೆ ಅದನ್ನು ತಿಳ್ಕೋಬೇಕು ಅನ್ನೋದು ನಿಮಗೆ ಡೌಟ್ ಇರುತ್ತೆ ಅಲ್ವಾ? ಏನೂ ಇಲ್ಲ, ಡೈಲಿ ಮೆಡಿಟೇಟ್ ಮಾಡಿ. ನಿಮ್ಮ ಮೈಂಡ್ ಎಷ್ಟು ಕಾಮಾಗಿರುತ್ತೆ, 5 ಮಿನಿಟ್ಸ್ ಮೆಡಿಟೇಷನ್ ಮಾಡಿ, ಜಸ್ಟ್ 5 ಮಿನಿಟ್ಸ್. ಹರೇ ರಾಮ ಹರೇ ಕೃಷ್ಣ, ಬರೀ ಇದಿಷ್ಟನ್ನೇ ಹೇಳ್ತಾ ಇರಿ ಯಾವಾಗ್ಲೂ. ಹರೇ ರಾಮ ಹರೇ ಕೃಷ್ಣ, ಹರೇ ರಾಮ ಹರೇ ಕೃಷ್ಣ. ನಿಮ್ಮ ಮೈಂಡ್ ಎಷ್ಟು ಕಾಮ್ ಆಗುತ್ತೆ ಅಂತ ಅಂದರೆ ಯು ವಿಲ್ ಸಿ ದ ಮ್ಯಾಜಿಕ್ ಆ್ಯಂಡ್ ಮಿರಾಕಲ್ಸ್. ಪೀರಿಯಡ್ಸಲ್ಲಿ ಇದ್ದವ್ರು ಹರೇ ರಾಮ ಹರೇ ಕೃಷ್ಣ ಅಂತ ಹೇಳ್ಬೋದು ಅಂದರೆ ಡೆಫಿನೆಟ್ಲಿ ಹೇಳ್ಬಹುದು, ಏನೂ ತೊಂದರೆ ಇಲ್ಲ.
ಸೊ ಅಟ್ಲೀಸ್ಟ್ ಒಂದು 21 ಡೇಸ್ ಆದ್ರೂ ನೀವು ಜಸ್ಟ್ 5 ಮಿನಿಟ್ಸ್ ಮೆಡಿಟೇಷನ್ ಆ್ಯಂಡ್ ಕೂತಾಗ ನಿಂತಾಗ ಎಲ್ಲ ಹರೇ ರಾಮ ಹರೇ ಕೃಷ್ಣ ಹರೇ ರಾಮ ಹರೇ ಕೃಷ್ಣ. ಎಷ್ಟು ನಿಮಗೆ ಲೈಫಲ್ಲಿ ಚೇಂಜಸ್ ಆಗುತ್ತೆ ಅಂತಂದರೆ ಐ ಡೋಂಟ್ ವಾಂಟ್ ಟು ಎಕ್ಸ್ಪ್ರೆಸ್ ಇಟ್, ಐ ವಾಂಟ್ ಯು ಟು ಎಕ್ಸ್ಪೀರಿಯನ್ಸ್ ಇಟ್. ಓಕೆ, ನಾನು ಅದನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕಿಂತ ನೀವು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಸೊ ನೋಡಿ, ಯಾಕೋ ಎಲ್ಲೋ ಒಂದು ಕಡೆ ಚಾನ್ಸ್ ಕಳ್ಕೊತಾ ಇದ್ದೀರಾ ಅನಿಸುತ್ತೆ. ನಮ್ಮ ಸ್ಪಿರಿಟ್ ಗೈಡ್ಗಳು ಹೇಳ್ತಾ ಇದ್ದಾರೆ ನಿಮಗೆ ಚಾನ್ಸ್ ಮತ್ತೆ ಮತ್ತೆ ಬರೋದಿಲ್ಲ, ಮತ್ತೆ ಇನ್ನೂ ಬೇಗ ಅಂತೂ ಸಿಗೋದಿಲ್ಲ. ಯು ಮೈಟ್ ಹ್ಯಾವ್ ವೇಟ್ ಫಾರ್ ಅ ಲಾಂಗ್ ಟೈಮ್. ಸೊ ಮೇಕ್ ಶ್ಯೂರ್ ಏನು ಮಾಡ್ತಿದ್ದೀರಾ ಅಂತ. ಓಕೆ, ಸೊ ಇನ್ನೂ ಒಂದು ಮೆಸೇಜನ್ನು ನೋಡೋಣ. ಆ್ಯಸ್ ಐ ಟೋಲ್ಡ್, ಸ್ವಲ್ಪ ನೆಗೆಟಿವ್ ಮೆಸೇಜ್ ಬಂತು ಇದು. ಸಿ ಐ ಮಿಸ್ಡ್ ಇಟ್. ಏನೋ ಒಂಥರ ಸ್ಪಿರಿಟ್ ಗೈಡ್ಸ್ಗಳಿಂದ ಯಾಕೋ ಸ್ವಲ್ಪ ನೆಗೆಟಿವ್ ಎಫೆಕ್ಟ್ ಇದೆ. ನೋಡೋಣ ಏನು ಹೇಳೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ. ಕೌಂಟ್ ಟು 10, ಆಸ್ಕ್ ಅಗೇನ್. ಓಕೆ, ನೀವು ಏನು ಕೇಳ್ತಾ ಇದ್ದೀರಾ ಅನ್ನೋದು ಮತ್ತೆ ಕ್ಲಾರಿಟಿ ಇಲ್ಲ. ನಾ ಹೇಳ್ದ ಹಾಗೆ ನಿಮಗೆ ಕ್ಲಾರಿಟಿ ಇಲ್ಲ. ಐ ಆಮ್ ಶ್ಯೂರ್ ಇಲ್ಲಿ ಈ ರೀತಿ ಮೆಸೇಜಸ್ ಬರ್ತಾ ಇರೋದ್ರಿಂದ ಕ್ಲಾರಿಟಿ ಇಲ್ಲ ನಿಮಗೆ. ಕೌಂಟ್ ಟು 10 ಅಂತ ಹೇಳಿದರೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಜಸ್ಟ್ ಒಂದಿಷ್ಟು ಲಿಸ್ಟ್ ಆಫ್ ವಿಶಸ್ನ ಮಾಡ್ಕೊಳ್ಳಿ. ಓಕೆ, ನಿಮ್ಗೆ ಏನೇನು ಬೇಕು ಲೈಫಲ್ಲಿ, ಒಂದು 10 ವಿಶ್ ಇದೆ ಅಂತ ಅಂದ್ಕೊಳ್ಳಿ. ಒಂದು 10 ವಿಷನ್ನ ಬರೀರಿ. 10 ವಿಷಯನ ಬರೆದ್ಬಿಟ್ಟು ಅದರಲ್ಲಿ ರಿಯಲಿಸ್ಟಿಕ್ ಆಗಿರೋ ವಿಷಯ ಯಾವುದು. ಜಸ್ಟ್ ಒಂದು 25 ವರ್ಷ ಇರುತ್ತೆ ನಿಮಗೆ. ನನಗೆ ಮದುವೆ ಆಗುತ್ತಾ ಈ ಹುಡುಗನ ಜೊತೆ ಅಂದರೆ ನನಗೆ ಹೇಗೆ ಸಾಧ್ಯ ಅನಿಸುತ್ತೆ. ಯಾಕೆ ಅಂತ ಹೇಳ್ತೀನಿ ಕೇಳಿ. 25 ವರ್ಷಕ್ಕೆ ನೀವು ಇಲ್ಲಿಂದ 5 ವರ್ಷದ್ದು ಇಂಟರ್ವ್ಯೂ ಅಲ್ಲಿ ಕೇಳ್ತಾರೆ, ವೇರ್ ಡು ಯು ವಾಂಟ್ ಟು ಸಿ ಯುವರ್ ಸೆಲ್ಫ್ ಇನ್ ನೆಕ್ಸ್ಟ್ 5 ಇಯರ್ಸ್ ಅಂತ. ಆ ಕೇಳೋರೆ ಆ 5 ಇಯರ್ಸಲ್ಲಿ ಏನಾಗಿರ್ತಾರೆ ಅನ್ನೋದು ಅವ್ರಿಗೇ ಗೊತ್ತಿರಲ್ಲ. ಇಟ್ಸ್ ವೆರಿ ಜನರಲ್ ಕ್ವೆಶ್ಚನ್ ಎಲ್ಲ ಇಂಟರ್ವ್ಯೂಗಳಲ್ಲಿ ಕೇಳೋದು. ಬಟ್ ಡೋಂಟ್ ಫಾಲ್ ಫಾರ್ ದಟ್ ಟ್ರ್ಯಾಪ್. ಓಕೆ, ಸೊ ಪ್ರೆಸೆಂಟ್ ಏನಿದೆ ಅದನ್ನು ನೋಡ್ಕೊಳ್ಳಿ. ಓಕೆ, ನಿಮ್ಮ ಹುಡುಗ ಅದು ಅರ್ನ್ ಮಾಡಿ ನಿಮ್ಮನ್ನು ಸಾಕುವಷ್ಟು ಕೆಪಾಸಿಟಿ ಇದೆಯಾ, ಅಥವಾ ನೀವು ಹುಡುಗನ ಅರ್ನಿಂಗ್ಸ್ ಬಗ್ಗೆ ನೀವು ಥಿಂಕ್ ಮಾಡಲ್ಲ, ಸರಿ ಆಯಿತು. ನೀವೇ ಅರ್ನ್ ಮಾಡೋ ಲೆವೆಲಲ್ಲಿ ಇದ್ದೀರಾ, ಮನೇಲಿ ಒಪ್ತಾರಾ, ಏನಾಗ್ತಾಯಿದೆ, ಈ ರಿಲೇಷನ್ಶಿಪ್ಪನ್ನು ಹೇಗೆ ತೊಗೊಂಡೋಗ್ಬೇಕು. ಫಸ್ಟ್ ಆಫ್ ಆಲ್ ನಮ್ಮ ಬುಡಗಳು ಸ್ಟ್ರಾಂಗಾಗಿದೆಯಾ, ನಮ್ಮ ಫೌಂಡೇಶನ್ ಗಟ್ಟಿ ಇದೆಯಾ, ಗ್ರಿಪ್ ಇದೆಯಾ. ನಾಳೆ ದಿನ ನಾವು ಅಪ್ಪ ಅಮ್ಮನ ಬಿಟ್ಬಿಟ್ಟು ಓಡೋಗಿ ಮದುವೆ ಆದರೂ ಕೂಡ ನಮ್ಮ ಕೈಯಲ್ಲಿ ಸರ್ವೈವ್ ಮಾಡೋಕ್ಕಾಗತ್ತಾ. ನಾನು ಇಲ್ಲಿ ಯಾರಿಗೂ ದುಡ್ಡಿನದು ವಿಷಯಕ್ಕೆ ನಾನು ಹೇಳ್ತಾ ಇಲ್ಲ, ಮತ್ತು ಅದನ್ನು ತಪ್ಪು ತಿಳ್ಕೊಬೇಡಿ. ಬಟ್ ಗಲಾಟೆಗಳು ಬರೋದೇ ನಿಮ್ಮ ಕೈಯಲ್ಲಿ ಸರ್ವೈವ್ ಆಗದೇ ಇದ್ದಾಗ. ಓಕೆ, ಸೊ ಇಬ್ಬರೂ ಎಷ್ಟು ಕಮಿಟ್ಮೆಂಟಲ್ಲಿ ಇದ್ದೀರಾ ಅನ್ನೋದನ್ನು ನೋಡ್ಕೊಳ್ಳಿ. ಓಕೆನಾ. ಅವರು ಏನೂ ಇಲ್ಲದಾಗ ನಿಮಗೆ ಎಷ್ಟು ಸ್ಟ್ರಾಂಗಾಗಿ ನಿಮ್ಮ ಜೊತೆ ನಿಲ್ತಾರೆ, ನೀವು ಅವ್ರ ಹತ್ರ ಏನೂ ಇಲ್ಲದಾಗ ನೀವೆಷ್ಟು ಸ್ಟ್ರಾಂಗಾಗಿ ನಿಲ್ತೀರಾ. ಈ ಒಂದು ವಿಷಯದ ಬಗ್ಗೆ ನಿಮಗೆ ಕ್ಲಾರಿಟಿ ಇದ್ದರೆ ಯು ಕ್ಯಾನ್ ಗೋ ಹೆಡ್. ಸೊ ಹಾಗಾಗಿ ಒಂದು ಇಷ್ಟು ವಿಷಯಗಳನ್ನು ಅಂತ ನಿಮ್ಗೆ ಏನು ಲೈಫಲ್ಲಿ ಬೇಕು ಅಂತ ಬರ್ಕೊಂಡಾಗ ಅದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಇದೆಯಾ, ಅದ್ರ ಬಗ್ಗೆ ನಿಮಗೆ ಸ್ಟ್ರಾಂಗ್ ಫೀಲಿಂಗ್ ಇದೆಯಾ, ಮಾಡ್ತೀನಿ ಅದು ಏನೇ ಬರಲಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆಯಾ, ಚೆಕ್ ಮಾಡ್ಕೊಳ್ಳಿ. ಸೊ ಕೌಂಟ್ ಟು 10 ಅಂದರೆ 1 to 10 ನಂಬರ್ನ ಹೇಳ್ಕೊಳ್ಳಿ, ಆರಾಮ್ಸೆ ಹೇಳ್ಕೊಳ್ಳಿ. ಲೈಕ್ 1, ಒಂದು ಡೀಪ್ ಬ್ರೆತ್ ತೊಗೊಂಡು ಬಿಡಿ, ಅಂದರೆ ಜೋರಾಗಿ ಉಸಿರು ತೊಗೊಳ್ಳಿ, ಜೋರಾಗಿ ಬಿಡಿ. 2 ಅಂತ ಹೇಳಿ, ನೆಕ್ಸ್ಟು ಜೋರಾಗಿ ಉಸಿರು ತೊಗೊಳ್ಳಿ, ಉಸಿರು ಬಿಡಿ. 3 ಈ ಥರ ನೀವು 1ರಿಂದ 10ನ ಎಣಿಸಿ ಮತ್ತೆ ನಿಮ್ಮ ವಿಶ್ಗಳೇನಿದೆಯಲ್ಲ ಅದನ್ನು ಇವತ್ತು ನಿಮ್ಮ ಸ್ಪಿರಿಟ್ ಗೈಡ್ಸ್ಗಳಿಗೆ, ಯೂನಿವರ್ಸ್ಗೆ, ಏಂಜಲ್ಸ್ಗೆ ಎಲ್ಲರಿಗೂ ಕೇಳ್ಕೊಳ್ಳಿ. ಓಕೆ, ಸೊ ಯಾಕೋ ಪದೇ ಪದೇ ನೀವು ಏನು ಕೇಳ್ತಾ ಇದ್ದೀರಾ ಅನ್ನೋದು ಅಥವಾ ಏನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಇಲ್ಲ ಅನ್ನುವಂತಹ ಮೆಸೇಜ್ ನನಗೆ ಬರ್ತಾ ಇದೆ. ಪ್ರೀವಿಯಸ್ಲಿ ನೋಡಿದ ಮೆಸೇಜಲ್ಲೂ ಹಾಗೇ ಇತ್ತು. ಚಾನ್ಸ್ ಎಲ್ಲೋ ಮಿಸ್ ಮಾಡ್ಕೋತಾ ಇದ್ದೀರಾ, ಯಾಕೋ ಒಳ್ಳೆ ಚಾನ್ಸಸ್ನ ನೀವು ಮಿಸ್ ಮಾಡಿಕೊಂಡು ಬೇಡದೇ ಇರೋಂತಹ ಚಾನ್ಸ್ಗಳಿಗೆ ಕೈ ಹಾಕ್ತಿದ್ದೀರಾ ಅನ್ನೋದು. ಆ್ಯಂಡ್ ಇಲ್ಲಿ ನೋಡಿದ್ರೆ ಮತ್ತೆ ನೀವು ರಿಪೀಟೆಡಾಗಿ ಕೇಳಿ ಅಂತ ಬರ್ತಾ ಇದೆ. ಸೊ ಐ ಥಿಂಕ್ ಯು ಗೈಸ್ ಹ್ಯಾವ್ ಟು ಥಿಂಕ್ ಅಬೌಟ್ ದಿಸ್. ಓಕೆ, ಸೊ ಇನ್ನೂ ಒಂದು ಮೆಸೇಜನ್ನು ನೋಡೋಣ. ವೆಯ್ಟ್ ಫಾರ್ ಅ ಬೆಟರ್ ಆಫರ್. ನಾನು ಹೇಳಿದೆ ಅಲ್ವಾ, ನನಗೆ ತುಂಬ ಫೀಲ್ ಬರ್ತಾ ಇದೆ ನೀವೆಲ್ಲ ಎಲ್ಲೋ ಒಂದು ಕಡೆ ಎಲ್ಲೋ ಎಡವ್ತಾ ಇದ್ದೀರಾ ಅನ್ನೋದು. ಸೊ ನಾನು ಹೇಳಿದ್ದು ಮೆಥಡನ್ನ ಫಾಲೋ ಮಾಡಿ, ನಿಮ್ಗೆ ಯಾವುದು ರಿಯಲಿಸ್ಟಿಕ್ ಆಗಿದೆ ಅನ್ನೋದನ್ನ ಯೋಚನೆ ಮಾಡಿ, ಅದು ಬೇಕಾ ಬೇಡವಾ ಅನ್ನೋದನ್ನು ಥಿಂಕ್ ಮಾಡಿ
ಟೇಕ್ ಯುವರ್ ಓನ್ ಟೈಮ್. 1-2 ಡೇಸ್ ಆದರೂ ತೊಗೊಳ್ಳಿ. ನಾನು ಹೇಳ್ದಂಗೆ 21 ಡೇಸ್ ಟೆಕ್ನಿಕ್ನ ಫಾಲೋ ಮಾಡಿ ಗೈಸ್. ದಿಸ್ ಇಸ್ ಲೈಕ್ ಸಮಥಿಂಗ್, ಏನೋ ಒಂದು ದೊಡ್ಡ ಮೆಸೇಜ್ ಇದೆ ನಿಮಗೆ. ನೀವು ಮಾಡ್ತಾ ಇರೋದಕ್ಕಿಂತ ಬೆಟರ್ ಬರುವಂತಹ ಎಲ್ಲ ಸಾಧ್ಯತೆಗಳಿದೆ ಅನ್ನೋದಿದೆ. ಪ್ಲೀಸ್ ಸುಮ್ಮನೆ ಯಾವುದೋ ಬೇಡದೇ ಇರೋ ವಿಚಾರಗಳಿಗೆ ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ಈಗ ಲವ್ ಮ್ಯಾಟರ್ ಒಂದೇ ಅಲ್ಲ, ಜಾಬ್ ಆಫರು ಕೂಡ. ಈಗ ಯಾವುದೋ ಒಂದು ನಿಮಗೆ ಜಾಬ್ ಇಂಟರ್ವ್ಯೂ ಆಗಿರುತ್ತೆ, ಚೆನ್ನಾಗಾಗಿರುತ್ತೆ, ಬಟ್ ಅವರು ಇನ್ನೂ ಆಫರ್ ಲೆಟರ್ ಕಳಿಸಿರೋದಿಲ್ಲ. ಅದರದ್ದೇ ಆಫರ್ ಲೆಟರ್ ಬರಲಿ ಅಂತ ಕಾತ್ಕೊಂಡು ಕೂತ್ಕೊಳ್ಳೋದು, ನೋ. ಬೇರೆ ಯಾವುದು ನಿಮಗೆ ಸೂಟಬಲ್ ಅನಿಸುತ್ತೆ ಅದನ್ನು ನೋಡಿ ಅಪ್ಲೈ ಮಾಡಿ ಹೋಗಿ ಮುಂದಕ್ಕೆ. ಆ್ಯಂಡ್ ಸ್ಟೂಡೆಂಟ್ಸ್ಗಳಿಗೆ ಕನ್ಫ್ಯೂಷನ್ ಇರುತ್ತೆ, ಏನು ಮಾಡಬೇಕು, ಸೈನ್ಸ್ ತೊಗೋಬೇಕಾ, ಕಾಮರ್ಸ್ ತೊಗೋಬೇಕಾ, ಆರ್ಟ್ಸ್ ತೊಗೋಬೇಕಾ, ಆರ್ ವಡೆವರ್, ನಿಮ್ದು ಏನು ಕಂಪ್ಯೂಟರ್ ಸೈನ್ಸ್ ತೊಗೋಬೇಕಾ, PCMB, PCMC, ಒಟ್ಟು ನಿಮ್ಗೆ ಕನ್ಫ್ಯೂಷನ್ ಇರುತ್ತೆ ಅಲ್ವಾ. ಸೊ ಯಾವುದೋ ಏನೋ ಯೋಚನೆ ಮಾಡಿಕೊಂಡು ಇವ್ರು ಯಾರೋ ತೊಗೊಂಡ್ರು ಅಂತ ನೀವು ಅದನ್ನು ತೊಗೊಳ್ಳೋದು, ಅಥವಾ ನನ್ನ ಫ್ರೆಂಡ್ ಅಲ್ಲಿಗೆ ಹೋದ ನಾನು ಹೋಗ್ತೀನಿ ಅಂತ ಹೋಗೋದು, ನೋ. ಡೋಂಟ್ ಸ್ಪಾಯ್ಲ್ ಯುವರ್ ಲೈಫ್. ಫ್ರೆಂಡ್ಸ್ ಕೊನೆ ತನಕ ಬರ್ತಾರೆ ನಿಜ, ಬಟ್ ನಮ್ಮ ಲೈಫನ್ನು ನಾವು ಅಷ್ಟೇ ಬಿಲ್ಡ್ ಮಾಡ್ಕೊಳ್ಳೋಕೆ ಸಾಧ್ಯ. ಓಕೆ, ಸೊ ಅವ್ರವ್ರ ಟೈಮ್ ಅಂತ ಬಂದಾಗ ಅವ್ರವ್ರು ಹೋಗಲೇಬೇಕು, ಅವ್ರ ಜೀವನ ಅವ್ರು ನೋಡ್ಕೊಳ್ಳೇಬೇಕು. ಸೊ ವೆಯ್ಟ್ ಫಾರ್ ಬೆಟರ್ ಆಫರ್ ಅಂತ ಬರ್ತಾ ಇದೆ. ನೋಡಿ 3 ಮೆಸೇಜು ಹೇಗೆ ನಿಮ್ಮ ಮುಂದೆನೇ ರೀಡಿಂಗ್ ಮಾಡಿರೋದು, ಹೇಗೆಲ್ಲ ಕನೆಕ್ಟ್ ಆಗಿದೆ ಅಂತ. ಸೊ ಜಸ್ಟ್ ಟೇಕ್ ಔಟ್ ಏನಾಗಿದೆ, ಏನು ಇಶ್ಯೂ ಇದೆ ನೋಡಿ. ನೀವು ಪ್ರೇ ಮಾಡ್ಕೊತಾ ಇರೋದು ಸರಿಯಾಗಿದೆಯಾ, ಕರೆಕ್ಟ್ ವ್ಯಕ್ತಿನ, ನಿಮಗೆ ಈ ಥರದ ಮೆಸೇಜಸ್ ಯಾವಾಗ ಬರುತ್ತೆ ಗೊತ್ತಾ? ಸ್ಪಿರಿಚುವಲಿ ನೀವು ಕನೆಕ್ಟ್ ಆದಾಗ ದೇವರು ನಿಮ್ಮನ್ನು ಸೇವ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಲಿಟ್ರಲಿ ಗಾಡ್ ವಾಂಟ್ ಟು ಸೇವ್ ಯು, ಓಕೆನಾ? ಹಾಗಾಗಿ ದೇವ್ರಿಗೆ ನಿಮ್ಮನ್ನು ಬಿಟ್ಕೊಡೋಕೆ ಇಷ್ಟ ಇಲ್ಲ. ಅವ್ರು ನಿಮ್ಮನ್ನು ಕೈ ಹಿಡಿದು ಎತ್ತಲೇಬೇಕು ಎಟ್ ಎನಿ ಕಾಸ್ಟ್. ಅದು ಅವರ ಮೇನ್ ಇಂಟೆನ್ಷನ್ ಆಗಿರುತ್ತೆ. ಹಾಗಾಗಿ ಅವರು ನಿಮಗೆ ಇಲ್ಲಿಗೆ ಲಿಟ್ರಲಿ ಬಂದ್ಬಿಟ್ಟು ಅವರು ನಿಮಗೆ ಈ ಥರ ಮಾಡಿ ಆ ಥರ ಮಾಡಿ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ಆ ಥರ ಇದ್ದಾಗ ಈ ಥರ ಮೆಸೇಜಸ್ ಆಗಿರಬಹುದು, ಅಥವಾ ಇಂಟ್ಯೂಟಿವ್ಲಿ ನಿಮಗೇ ನಿಮ್ಮ ಇಂಟ್ಯೂಷನ್ನೇ ಹೇಳ್ತಾ ಇರುತ್ತೆ, ಬೇಡ, ಬೇರೆ ಏನಾದರೂ ಮ್ಯಾನಿಫೆಸ್ಟ್ ಮಾಡು, ಇದು ಬೇಡ ಅಂತ. ಬಟ್ ನಿಮ್ಮ ಮನಸ್ಸು ಇಲ್ಲ, ನಾನು 10 ವರ್ಷದಿಂದ ಪ್ರೀತಿ ಮಾಡಿಬಿಟ್ಟಿದ್ದೀನಿ, ಆಗಲ್ಲ ನಾನು ಬೇರೆದನ್ನು ಒಪ್ಕೊಳ್ಳೋಕ್ಕೆ. ಈ ಥರ ದೇರ್ ವಿಲ್ ಬಿ ಕಾನ್ಫ್ಲಿಕ್ಟ್ಸ್ ಆ್ಯಂಡ್ ಕ್ಲ್ಯಾಶಸ್. ಅದು ತಪ್ಪಂತ ನಾನು ಹೇಳ್ತಾ ಇಲ್ಲ, ಓಕೆನಾ? ನೀವು ಆ ಥರ ತಪ್ಪು ಅಂತ ನಾನು ಎಲ್ಲೂ ಹೇಳ್ತಾ ಇಲ್ಲ. ಅದು ಎಲ್ಲ ಹ್ಯೂಮನ್ ಬೀಯಿಂಗ್ಸಿಗೂ ಆಗುತ್ತೆ. ಅದೊಂಥರ ಹ್ಯೂಮನ್ ಟೆಂಡೆನ್ಸಿ ಥರ ಕೂಡ. ಅಂಥ ಟೈಮಲ್ಲಿ ನೀವೇನು ಮಾಡಬೇಕು, ಮನಸ್ಸನ್ನು ಸ್ವಲ್ಪ ಸ್ಟ್ರಾಂಗ್ ಮಾಡ್ಕೋಬೇಕು, ಸೆಲ್ಫ್ ಲವ್ ಮಾಡಬೇಕು. ಸೆಲ್ಫ್ ಲವ್ ಇಸ್ ಲೈಕ್ ಡ್ಯಾಮ್ ಇಂಪಾರ್ಟೆಂಟ್. ಓಕೆ, ತುಂಬ ಇಂಪಾರ್ಟೆಂಟ್. ನಿಮ್ಮನ್ನು ನೀವು ಪ್ರೀತಿಸಲಿಲ್ಲ ಅಂದರೆ ನಿಮ್ಮನ್ನು ಯಾರೂ ಪ್ರೀತಿಸಲ್ಲ, ಐ ಬೆಟ್. ಓಕೆ, ಸೊ ಯಾವಾಗಲೂ ನಿಮಗೋಸ್ಕರ ಸ್ಟ್ಯಾಂಡ್ ತೊಗೊಳ್ಳಿ ಆ್ಯಂಡ್ ಚೆಕ್ ಮಾಡ್ಕೊಳ್ಳಿ. ಏನೆಲ್ಲ ಬರೆದಿದ್ದೀರ ಚೆಕ್ ಮಾಡ್ಕೊಳ್ಳಿ. ನಾನು ಹೇಳ್ದಂಗೆ 1 to 10 ವಿಷಸ್ನ ಬರ್ಕೊಳ್ಳಿ. ಅದರಲ್ಲಿ ಮುಖ್ಯವಾಗಿರೋದು ಯಾವುದು ಅಂತ ನೋಡ್ಕೊಳ್ಳಿ. 21 ದಿನದ್ದು ಹರೇ ರಾಮ ಹರೇ ಕೃಷ್ಣ ಅಂತ ಹೇಳ್ಕೊಳ್ಳಿ. ಡೈಲಿ ಒಂದು 5 ಮಿನಿಟ್ಸ್ ಆದರೂ ಎನಿ ಟೈಮ್ ಇನ್ ಅ ಡೇ ನೀವು ಮೆಡಿಟೇಷನ್ ಮಾಡಬಹುದು. ಯು ವಿಲ್ ಸಿ ದ ಚೇಂಜಸ್ ಆ್ಯಂಡ್ ನೆಕ್ಸ್ಟ್ ಸಕ್ಸಸ್ ಸ್ಟೋರಿ ನಿಮ್ಮದೇ ಆಗಿರಲಿ. ಹೌದು ಮೇಡಮ್, ನನ್ನ ಮೈಂಡ್ ಚೇಂಜ್ ಆಯಿತು, ನಾನು ಬೇರೆ ಒಂದು ಆಪ್ಷನ್ನ ಹುಡುಕಿದೆ ಆ್ಯಂಡ್ ಅದು ಸಕ್ಸಸ್ ಆಯಿತು ಅನ್ನೋ ಒಂದು ಸಕ್ಸಸ್ ಸ್ಟೋರಿನ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋಗೆ ಬಂದು ಕಾಮೆಂಟ್ ಮಾಡಿ. ನೆಕ್ಸ್ಟ್ ನಿಮ್ಮ ಕಾಮೆಂಟ್ ನಮ್ಮ ಚಾನಲಲ್ಲಿ ಓದೋಕ್ಕೆ ರೆಡಿ ಇರುತ್ತೆ. ಓಕೆ, ಎಸ್, ಥ್ಯಾಂಕ್ ಯು ಸೋ ಮಚ್. ಈ ರೀಡಿಂಗನ್ನು ಆ್ಯಕ್ಚುಲಿ ಕ್ಲೇಮ್ ಮಾಡಿ ಸ್ಪಿರಿಟ್ ಗೈಡ್ಸ್ಗಳಿಗೆ ಥ್ಯಾಂಕ್ ಯು ಹೇಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್.